ಎಸ್ ವೀಕ್ಷಕರೇ, ಮೇದಾರ್ ಸಮಾಜ ಅಂತಂದ್ರೆ ಬಿದಿರಿನ ಉತ್ಪನ್ನಗಳಿಗೆ ಮಾತ್ರ ಸೀಮಿತ ಮಾಡಿತ್ತು ಆಗಿನ ಜನಸಮೂಹ. ಆ ಮೇದಾರ್ ಸಮಾಜದಲ್ಲಿ ಈಗ ಬರ್ತಕ್ಕಂತ ಬಿದಿರಿನ ಪುಟ್ಟಿಗಳು, ಆ ಬಿದಿರಿನ ಸಂಬಂಧಿಸಿದ ಕೆಲವು ಏನು ಅಂದ್ರ ಚಿತ್ರಗಳನ್ನ ಹಾಕ್ತಾ ಇದೀವಿ, ಅದಕ್ಕೆ ಸಂಬಂಧಿಸಿದ ಬಿದಿರಿನ ಕೆಲಸಗಳು, ಈ ರೀತಿಯಾದ ಕೆಲವೊಂದು ಉತ್ಪನ್ನಗಳನ್ನ ಉತ್ಪಾದನೆ ಮಾಡುವುದರಲ್ಲಿ ಮೇದಾರ್ ಸಮಾಜ ಸೀಮಿತವಾಗಿತ್ತು. ಯಾಕೆ ಮೇದಾರ್ ಸಮಾಜದವರ ಬಗ್ಗೆ ನಾ ಹೇಳ್ತಾ ಇದ್ದೀನಿ ಅಂತಂದ್ರೆ, ಎಚ್ ಮೇದಾರ್ ಎಂಬ ಒಬ್ಬ ವ್ಯಕ್ತಿ, ಹಿರಿಯರು, ರಾಯಚೂರು ಜಿಲ್ಲೆಯಲ್ಲಿ ಇರ್ತಾರೆ. ಇವರು ಸ್ಪೆಷಲಿ ಚಿತ್ರಕಲಾ ಶಿಕ್ಷಕರಾಗಿ 37 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರು ಹೊಂತಾರೆ. ಇವರ ಮುಖ್ಯ ಸಾಧನೆ ಏನು ಅಂತಂದ್ರೆ, ಒಂದೇ ಒಂದು ಕಣ್ಣನ್ನ ಇಟ್ಟುಕೊಂಡು ಒಂದೇ ಒಂದು ಕಣ್ಣಿಂದ ಲಕ್ಷಾಂತರ ಚುಕ್ಕಿಗಳನ್ನು ಬಿಡಿಸುವುದರ ಜೊತೆಗೆ ಸಾಕಷ್ಟು ಚಿತ್ರಗಳನ್ನು ತೆಗೆದಿದ್ದಾರೆ. ನೆಚ್ಚಿನ ನಟ ಡಾಕ್ಟರ್ ರಾಜ್ಕುಮಾರ್, ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಗಳನ್ನು ಬರೀ ಚುಕ್ಕಿ ಇಡುವ ಮುಖಾಂತರ, ಲಕ್ಷಾಂತರ ಚುಕ್ಕಿಗಳನ್ನು ಇಡುವ ಮುಖಾಂತರ ಎಷ್ಟೋ ಚುಕ್ಕಿಗಳನ್ನ ಕೂಡಿಸಿ ಉತ್ತಮ ಆದರ್ಶ ವ್ಯಕ್ತಿಗಳನ್ನ, ಜೊತೆಗೆ ಎಷ್ಟೋ ಕಲಾಚಿತ್ರಗಳನ್ನ ಬಿಡುಗಡೆಗೊಳಿಸಿದ್ದಾರೆ. ಸೊ ಎಚ್ ಮೇದಾರ್ ಅವರ ಬಗ್ಗೆ ತಿಳ್ಕೊಬೇಕಂದ್ರೆ ಬಹಳ ಹುಮ್ಮಸ್ ಹೆಚ್ಚಾಗುತ್ತೆ. ಯಾಕೆಂತಂದ್ರೆ ನಮಗೆ ಬರೀ ಒಂದು ಚಿತ್ರಕಲೆನೆ ತೆಗಿಬೇಕು ಅಂತಂದ್ರೆ ತಾಳ್ಮೆನ ಕಳ್ಕೊಂಡ್ ಬಿಡ್ತೀವಿ ನಾವು. ಒಂದು ಚಿತ್ರಕಲೆಯನ್ನ ಪೂರ್ಣಗೊಳಿಸ್ಬೇಕಂತಂದ್ರೆ ನಮ್ಗಿರ್ತಕ್ಕಂಥ ತಾಳ್ಮೆಯ ಮಟ್ಟ ಅತಿ ಕೆಳಗೆ ಹೋಗ್ಬಿಡುತ್ತೆ. ಆದ್ರೆ 5 ವರ್ಷಗಳ ಕಾಲ ಒಂದೊಂದು ಪುಸ್ತಕಗಳನ್ನ ಗ್ರಂಥಗಳನ್ನಾಗಿಸ್ಕೊಂಡು ಚುಕ್ಕಿಗಳನ್ನ ಬಿಡಿಸುವುದರ ಜೊತೆಗೆ ಆ ತಾಳ್ಮೆಯಿಂದ ಕಾಯೋದಿದೆಯಲ್ಲ, ನಿಜಕ್ಕೂ ಮೆಚ್ಚುವಂಥದ್ದು. ವಿಶೇಷವಾಗಿ ನಮ್ಮ ದಕ್ಷಿಣ ಭಾರತದ ಕುಂಭಮೇಳ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಎಚ್ ಮೇದಾರ್ ಸರ್ ಅವರು ತಮ್ಮ ಇಂಕ್ ಮುಖಾಂತರ, ಆ ಚುಕ್ಕಿಗಳನ್ನ ಬಿಡಿಸುವ ಮುಖಾಂತರ ಆ ಚಿತ್ರಗಳನ್ನ ರಚನೆ ಮಾಡಿದ್ರು, ಅವುಗಳನ್ನ ವಸ್ತು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಎಚ್ ಮೇದಾರ್ ಸರ್ ಅವ್ರು ನಮ್ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಅನ್ಸುತ್ತೆ ಕೊಪ್ಪಳ ಜಾತ್ರೆ ಬಗ್ಗೆ? ಏನ್ ಅನ್ಸುತ್ತೆ? ಕೊಪ್ಪಳ ಜಾತ್ರೆ ಬಗ್ಗೆ ಬಹಳ ಹೆಮ್ಮೆ ಇದೆ. ಯಾಕಂತೇಳಿದ್ರೆ ಮೂಲತಃ ನಾನು ಇಲ್ಲೇ ಹುಟ್ಟಿ ಬೆಳೆದಂತ ವ್ಯಕ್ತಿ. ನಾನು ಚಿತ್ರಕಲೆಯಲ್ಲಿ ಆಸಕ್ತಿ ಇರೋದ್ರಿಂದ ನನ್ನ PUC ಶಿಕ್ಷಣದ ನಂತರ ಗದಗಿನ ವಿಜಯ ಕಲಾ ಮಂದಿರದಲ್ಲಿ ಚಿತ್ರಕಲಾ ತರಬೇತಿಯನ್ನು 5 ವರ್ಷಗಳ ಕಾಲ ಪಡೆದುಕೊಂಡು ಚಿತ್ರಕಲಾ ಶಿಕ್ಷಕ ಅಂತೇಳಿ ರಾಯಚೂರಿನ ಟಾಗೋರ್ ಸ್ಮಾರಕ ಪ್ರೌಢಶಾಲೆಯಲ್ಲಿ 1978ರಿಂದ 2015ರವರೆಗೆ 37 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 2015ರಲ್ಲಿ ನಾನು ನಿವೃತ್ತಿ ಹೊಂದಿದ್ದೀನಿ. ಅಂದ್ರೆ ಮೂಲ ಗವಿಸಿದ್ದೇಶ್ವರ ಹಳೆ ವಿದ್ಯಾರ್ಥಿಗಳು ತಾವು? ಹೌದೌದು, ಗವಿಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಹಳೆ ವಿದ್ಯಾರ್ಥಿ. 1ನೇ ತರಗತಿಯಿಂದ PUC ವರೆಗೆ ನನ್ನ ಶಿಕ್ಷಣ ಇಲ್ಲೇ ಆಗಿದೆ. ಹಂಗಾಗಿ ಹೆಚ್ಚಿನ ಒಂದು ಅಭಿಮಾನ ಈ ಅಭಿಮಾನ. ಯಾಕಂತ ಹೇಳಿದ್ರೆ ನಾನು ಮೊದಲು ರಾಜ್ಕುಮಾರ್ ಮೇಲೆ ಇರ್ತಕ್ಕಂಥ ವಿಶೇಷ ಅಭಿಮಾನದಿಂದ ನಾನು ಅವರ ಕುರಿತಂತ ಒಂದು 108 ಚಿತ್ರಗಳನ್ನ ಮಾಡಿ, ಆ ಚಿತ್ರಗಳನ್ನ ಕ್ರೋಢೀಕರಿಸಿ ಒಂದು ಗ್ರಂಥ ರೂಪದಲ್ಲಿ ಚಿತ್ರ ಸಂಪುಟವನ್ನು ಮುದ್ರಿಸಿ ಡಿಸೆಂಬರ್ 2022ರಲ್ಲಿ ಬೆಂಗಳೂರಿನಲ್ಲಿ ನಾವು ಪ್ರದರ್ಶನ ಮಾಡಿ ಬಿಡುಗಡೆ ಮಾಡಿದ್ವಿ. ಅದಾದ ನಂತರ ನಾನು ವೃತ್ತಿ ನಡೆಸಿದಂತ ರಾಯಚೂರಿನಲ್ಲಿ ಮಾಡಿದ್ವಿ. ಈಗ ಕೊನೆಯದಾಗಿ ನಮ್ಮ ಸ್ವಂತ ಊರಲ್ಲಿ ತವರೂರಿನಲ್ಲಿ ಮಾಡುವಂತ ಬಹಳ ಆಸೆ ಆಯ್ತು. ಇದಕ್ಕೆ ಈ ಗವಿಸಿದ್ದೇಶ್ವರ ಜಾತ್ರೆ ಅಂದ್ರೆ ಬಹಳ ಪ್ರಸಿದ್ಧ, ಎಲ್ಲರಿಗೂ ಗೊತ್ತುವಂತದ್ದು, ಲಕ್ಷಾಂತರ ಜನ ಬರುವಂತದ್ದು. ಹಿಂಗಾಗಿ ನಮ್ಮ ಊರಿನಲ್ಲಿ ಪ್ರದರ್ಶನ ಇದು ಒಂದು ಒಳ್ಳೆ ಸಂದರ್ಭ, ಈ ಸಮಯ ಅಂತ ಹೇಳಿ ಆಸೆ ಇಟ್ಕೊಂಡು ನಾನೀಗ 2-3 ದಿವಸದಿಂದ ಪ್ರದರ್ಶನ ಮಾಡಿದ್ದೀನಿ. ಈಗ ಬನ್ನಿ ಶಿಕ್ಷಕರೇ, ಚುಕ್ಕಿಗಳನ್ನ ಇಡುವ ಮುಖಾಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ರಮಾದೇವಿ ಅವರದ್ದು ಗಾಂಧಿನಗರ ಚಿತ್ರದ ಒಂದು ದೃಶ್ಯ. ಈ ಕಂಪ್ಲೀಟ್ ಚುಕ್ಕಿಗಳಿಗೆ ಎಷ್ಟು ಚುಕ್ಕಿಗಳಿಗೆ ಇರ್ಬೋದು ಈ ಚಿತ್ರದಲ್ಲಿ? ಈಗ ಚುಕ್ಕಿಗಳನ್ನು ನೆನಪಿಡ್ಲಿಕ್ಕೆ ಆಗೋದಿಲ್ಲ, ಲೆಕ್ಕ ತಪ್ಪಿ. ಒಂದು ಚಿತ್ರಣ ಮುಗಿಸ್ಬೇಕಂದ್ರೆ, ಒಂದು ಚಿತ್ರಣ ಮುಗಿಸಕ್ಕೆ ಎಷ್ಟು ದಿನ ಬೇಕಾಗುತ್ತೆ? ಈಗ ಉದಾಹರಣೆಗೆ ಈ ಚಿತ್ರ ಒಂದು 12ರಿಂದ 15 ದಿವಸ ಆಗ್ತದೆ. 12ರಿಂದ 15 ದಿವಸ ಆಗ್ತದೆ. ನಾನು ಇಷ್ಟು ಚುಕ್ಕಿಗಳನ್ನು ಇಡುವ ಮುಖಾಂತರ ಬರೀ ಒಂದು ರಮಾದೇವಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದ ಗಾಂಧಿನಗರ ಚಿತ್ರದ ಈ ಒಂದು ಫೋಟೋ ಏನಿದೆ, ಆ ಒಂದು ಕಲಾಚಿತ್ರ ಇದೆ, ಇದನ್ನ ಬರೀ ಚುಕ್ಕಿಗಳ ಮುಖಾಂತರ ಹೊರಗಡೆ ತೆಗೆದಿಡಬೇಕು, ಎಲ್ಲ ರೆಡಿ ಮಾಡ್ಬೇಕಂದ್ರೆ 12ರಿಂದ 15 ದಿನಗಳ ಕಾಲ ಬೇಕಂದ್ರೆ ಎಷ್ಟು ತಾಳ್ಮೆ ಬೇಕಾಗುತ್ತೆ ನಿಜಕ್ಕೂ ಯೋಚನೆ ಮಾಡೋಣ. ಸಾಮಾನ್ಯವಾಗಿ ಬೇರೆ ಮಾಧ್ಯಮದಲ್ಲಿ ಮಾಡ್ತಕ್ಕಂಥ ಚಿತ್ರಗಳಿಗೆ ಸಮಯ ಜಾಸ್ತಿ ಅಷ್ಟು ಬೇಕಾಗೋದಿಲ್ಲ. ಇದು ಮಾತ್ರ ಇದಕ್ಕೆ ಎಲ್ಲದಕ್ಕಿಂತ ಹೆಚ್ಚಿನ ಸಮಯ. ಹಾಗಾಗಿ ಹೆಚ್ಚಿನ ಕಲಾವಿದರು ಒಳ್ಳೆ ಕಲಾವಿದರು ಇದ್ರು ಕೂಡ ಚಿತ್ರ ರಚನೆ ಮಾಡ್ಲಿಕ್ಕೆ ಬರ್ತಿದ್ರು ಕೂಡ ಈ ಶೈಲಿ ಒಳಗೆ ಮಾಡಲ್ಲ. ಯಾಕಂದ್ರೆ ಇದಕ್ಕೆ ಸಮಯ ಬಹಳಷ್ಟು ತಾಳ್ಮೆ ಬೇಕು, ಬಹಳ ಏಕಾಗ್ರತೆ ಬೇಕು, ಮತ್ತೆ ಯಾವುದೇ ತರ ಬೇಸರ ಇಲ್ಲಂಗೆ ಮಾಡ್ಬೇಕು. ಹಾಗಾಗಿ ಈ ಒಂದು ಪ್ರಕಾರದ ಚುಕ್ಕಿ ಚಿತ್ರಗಳನ್ನು ಜಾಸ್ತಿ ಜನ ಕಲಾವಿದರು ಮಾಡಂಗಿಲ್ಲ. ಅಷ್ಟೇ, ಅವ್ರಿಗೆ ಬರಂಗಿಲ್ಲ ಅಂತಲ್ಲ, ಎಲ್ಲಾ ಕಲಾವಿದರಿಗೂ ಇದು ಮಾಡ್ಬೋದು. ಕಷ್ಟದ ಮಾಡಿದ್ರೆ ಏನ್ ಕಷ್ಟ ಅಲ್ಲ, ಮಾಡಬೇಕಾದ್ರೆ ಅದಕ್ಕೆ ತಾಳ್ಬೇಕು, ಕಷ್ಟ ಬಹಳ ತಾಳ್ಮೆ, ಇನ್ವಾಲ್ವ್ಮೆಂಟ್ ಬಹಳ ಬೇಕು, ಡೆಡಿಕೇಶನ್ ಬಹಳ ಬೇಕು. ನೋಡ್ತಾ ಇದ್ರಿ ವೀಕ್ಷಕರೇ, ಎಷ್ಟೊಂದು ಚಿತ್ರಗಳನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಗೂ ಅವರ ಕುಟುಂಬದವರ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪ್ರತಿಯೊಬ್ಬರ ಚಿತ್ರಗಳನ್ನ ಎಷ್ಟು ನೀಟಾಗಿ ಅವರು ಚುಕ್ಕಿಗಳ ಮುಖಾಂತರ ಬಿಡಿಸಿದ್ದಾರೆ. ಎಚ್ ಮೇದಾರ್ ಸರ್ ಅವರೇ, ಈಗ ಸುಮಾರು 70ರ ವಯಸ್ಸಿಗೆ ಕಾಲಿಡ್ತಾ ಇದ್ರಿ. ಸುಮಾರು ಒಂದು 37 ವರ್ಷಗಳ ಕಾಲ ಕಲಾಚಿತ್ರ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರಿ.
ಈ ಒಂದು ಎಲ್ಲಾ ಕಿರುಚಿತ್ರ ಏನು ಚಿತ್ರಣಗಳನ್ನ ಚುಕ್ಕಿಗಳ ಮುಖಾಂತರ ಬಿಡ್ಸಕ್ಕೆ ಯಾರು ನಿಮ್ಗೆ ಇನ್ಸ್ಪೈರ್ ಆದವರು? ಯಾರು ರಾಜ್ಕುಮಾರ್ ಅವರೇ ಸರ್. ಅಂದ್ರೆ ಈ ಚಿತ್ರಕಲಾ ಚುಕ್ಕಿ ಚಿತ್ರ ಮಾಡೋ ರಚನೆ ಮಾಡ್ಬೇಕಂತಂದ್ರೆ ನಾನು ನೋಡಿದ್ದು ಮೊದಲು ಬುರಾಣ್ಪುರ್ ಅಂತೇಳಿ ನಮ್ಮ ರಾಜ್ಯದ ಹೆಸರಾಂತ ಚುಕ್ಕಿ ಚಿತ್ರಕಲಾ. ಬುರಾಣ್ಪುರದ ವಿಜಯಪುರ ಜಿಲ್ಲೆದವರು. ಅವರು ನಮ್ಮ ದೇಶದ ಅತ್ಯುತ್ತಮ ಚುಕ್ಕಿ ಚಿತ್ರ ಕಲಾವಿದರು. ಅವರು ಒಂದ್ಸಾರಿ ನಮ್ಮ ರಾಯಚೂರಿನಲ್ಲಿ ಅವರ ಕಲಾಕೃತಿ ಪ್ರದರ್ಶನ ಮಾಡಿದರು. ಅಲ್ಲಿವರೆಗೂ ನಾನು ಈ ಚುಕ್ಕಿ ಶೈಲಿ ಒಳಗೆ ಮಾಡಿದ್ದಿಲ್ಲ. ಫಸ್ಟ್ ಟೈಮ್ ಅವ್ರದ್ದು ಪ್ರದರ್ಶನ ನೋಡಿದ ಮೇಲೆ ನನಗೆ ಯಾಕೋ ಆಕರ್ಷಣೆ ಆಗಿ ಇಷ್ಟ ಆಗಿ ಅವರು ಪ್ರದರ್ಶನ ಮಾಡಿ ಹೋದ ಮೇಲೆ ನಾನು ನನ್ನದೇ ರೀತಿಯೊಳಗೆ ಅದನ್ನ ಪ್ರಯತ್ನ ಮಾಡಿದೆ. ಅಂದ್ರೆ ಒಟ್ಟಾರೆ ಬುರಾಣ್ಪುರ್ ಅವರು ನಿಮಗೆ ಇನ್ಸ್ಪೈರ್ಡ್ ಆಗಿದ್ದಾರೆ. ಸೊ ಅವರು ಚುಕ್ಕಿಗಳನ್ನ ಇಟ್ಟು ಚಿತ್ರಗಳು ಕಲಿಸಿದ್ರು. ಅದು ಅವ್ರದೇ ಸ್ಫೂರ್ತಿ ನನಗೆ. ಅಲ್ಲಿಂದ ನಾನು ಈ ಚುಕ್ಕಿ ಚಿತ್ರ ಪ್ರಾರಂಭ ಮಾಡಿದೆ. ಮಾಡ್ತಾ ಚಿತ್ರಗಳು ಬಹಳ ಚೆನ್ನಾಗಿ ಆಗ್ತಾ ಇದ್ವು. ನಾವು ಬಹಳಷ್ಟು ರಾಷ್ಟ್ರ ನಾಯಕರು, ದೊಡ್ಡ ದೊಡ್ಡ ವ್ಯಕ್ತಿಗಳ ಸಾಕಷ್ಟು ಚಿತ್ರಗಳನ್ನು ಮಾಡಿದ್ದೀನಿ ನಾನು. ಮತ್ತೆ ವಾಸ್ತುಶಿಲ್ಪ ಇದು ಚಿತ್ರಗಳನ್ನ ನೀವು ಚುಕ್ಕಿ ಮುಖಾಂತರ ಮಾಡಿದ್ರಿ. ಹೌದು. ಅಲ್ಲ, ನಾನು ಒಂದೇನಂತಂದ್ರೆ ನಮ್ಗೆ ಭಗವಂತ 2 ಕಣ್ಣು ಕೊಟ್ಟಿದ್ದಾನಂದ್ರು ಸರಿಯಾದ ಕೆಲಸಗಳನ್ನ 2 ಕಣ್ಣಿಂದ ಮಾಡಕ್ ನಾವು ಬಹಳ ಹಿಂಜರಿತಾ ಇರ್ತೀವಿ, ಆಲಸ್ಯತನ ತೋರಿಸ್ತಾ ಇರ್ತೀವಿ. ಒಂದೇ ಕಣ್ಣಿಂದ ನೀವು ಒಂದೇ ಒಂದು ಕಣ್ಣಿಂದ ಲಕ್ಷಾಂತರ ಚುಕ್ಕಿಗಳನ್ನ ಒಟ್ಟುಗೂಡಿಸಿ ಒಂದು ಹೀರೋನ ನೆಚ್ಚಿನ ನಟರ ಕುಟುಂಬವನ್ನ ಬಿಡ್ಸಕ್ಕೆ ಹೇಗ್ ಸಾಧ್ಯ ಅಂತ ನನ್ನ ಅಭಿಪ್ರಾಯದಲ್ಲಿ ಎಷ್ಟೋ ನನಗಿಂತಲೂ ಇನ್ನೂ ಹೆಚ್ಚಿನ ಅಂಗವೈಕಲ್ಯದಂತ ಸಾಕಷ್ಟು ಜನ ಇರ್ತಾರೆ. ಅವರಲ್ಲಿ ಒಂದೊಂದು ಬೇರೆ ಬೇರೆ ಪ್ರತಿಭೆ ಇರ್ತದ. ಇಲ್ಲಿ ಪ್ರತಿಭೆ ಬಹಳ ಮುಖ್ಯ. ಪ್ರತಿಭೆ ಜೊತೆಗೆ ಆಸಕ್ತಿ ಮತ್ತು ಪರಿಶ್ರಮ ಇತ್ತಂತಂದ್ರೆ ಏನ್ ಒಂದ್ ಕಣ್ಣು ಏನ್ ಕಷ್ಟ ಅನ್ಸಲ್ಲ, ಸಾಧಿಸಬಹುದು. ನನಗೇನ್ ಕಷ್ಟ ಅನ್ಸಿಲ್ಲ. ಈ ವಯಸ್ಸಾಗಿದೆ, ಸ್ವಲ್ಪ ಕಣ್ಣಿನ ತೊಂದರೆ ಆಗಿದೆ ಅನ್ನಿಸ್ಬಿಟ್ರೆ ಇಲ್ಲಿ ನನ್ಗೆ ಯಾವ್ದು ಕಷ್ಟ ಆಗಿಲ್ಲ. ಕಷ್ಟ ಅನ್ಸಿದ್ರೆ ಇಷ್ಟೆಲ್ಲ ಮಾಡಕ್ ಆಗ್ತಿರಕ್ಕಿಲ್ಲ. ಆದ್ರೆ ಇನ್ನೂ ಲೇಖನವನ್ನ ಹಿಡಿದ್ರೆ ಇನ್ನೂ ಚುಕ್ಕಿಗಳನ್ನ ಇಡೋದಲ್ಲ ಇದ್ದೀನಿ ನಾನು. ಆದ್ರೆ ಈಗ 6 ತಿಂಗಳಿಂದ ಸ್ವಲ್ಪ ಕಣ್ಣಿಂದ ನನಗ ಕಣ್ಣಿನ ಮೇಲೆ ಕುಂತು ಸ್ವಲ್ಪ ಕಣ್ಣು ಮಬ್ಬಾಗಿದೆ, ಡಿಮ್ ಆಗಿದೆ. ಪೊರೆ ತೆಗಿಸಿದೀವಿ, ಆದ್ರೂ ಬೇರೆ ಏನೋ ಒಂದು ಕಣ್ಣಿನ ಮೇಲೆ ಕರೆ ಗುಡ್ಡಿ ಮೇಲೆ ಏನೋ ಕುಂತಿದೆ. ಅದರಿಂದ ಸ್ಪಷ್ಟ ಕಾಣಿಸ್ತಾ ಇಲ್ಲ ನನಗೆ. ಸ್ಪಷ್ಟ ಕೈ ಮತ್ತು ಕಣ್ಣು 2 ಸರಿ ಇದ್ರೆ ಉಳಿದಿರೋನೇ ಆಗಿರ್ಲಿ. ಕೈ ಮತ್ತು ಕಣ್ಣು ಎಷ್ಟು ಚೆನ್ನಾಗಿ ಹೇಳಿದ್ರು ಮೇದಾರ್ ಸರ್ ಅವ್ರು. ಅಂದ್ರೆ ಕೈ ಮತ್ತು ಕಣ್ಣು 2 ಸರಿಯಾಗಿದ್ರೆ ಏನ್ ಬೇಕಾದ್ರೂ ಇಳಿಸಬಹುದು. ಒಳ್ಳೆ ವಿಚಾರ ಗುರುಗಳೇ. ಈ ಕಣ್ಣು ಹುಟ್ಟಿದಾಗಿಂದ ಹಿಂಗೆ ಇದೆನಾ ಏನಂತ? ಹುಟ್ಟಿ 1.5 ವರ್ಷದಲ್ಲಿ ಕಣ್ಣು ಹೋಗಿದೆ. ಅದೇನೋ ಕಡ್ಡಿ ಬಿದ್ದಿತ್ತಂತೆ ಕಣ್ಣಲ್ಲಿ. ಅದು ಕಣ್ಣು ಬಾತು ಹೊಡೆದೋಗಿ ಅದು ಬಳ್ಳಾರಿ ಆಸ್ಪತ್ರೆಯಲ್ಲಿ ನಮ್ಮ ತಂದೆಯವರು ತೋರಿಸ್ಯಾರ. ಅದು ಒಂದ್ ವೇಳೆ ಅದು ಕಣ್ಣು ಹೊಡೆದು ಸೋರ್ಲಿಲ್ಲಿದ್ರೆ ನಾನು ಉಳಿಯೋದು ಬರ್ಸೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ಮ, ಗೊತ್ತಿಲ್ಲ. ಹೀಗಾಗಿ ಏನೋ ಒಂದು ನಮ್ಮ ದೇವರ ಆಶೀರ್ವಾದ, ಜೀವ ಉಳ್ಕೊಳ್ಳೋ ಅನ್ನೋದೊಂದು ಭಾಗ್ಯ. ಹೀಗಾಗಿ ಇದರಿಂದನೇ ನಾವು ಬಂದು ನನಗೇನೋ ಆ ತರ ಅನಿಸಿಲ್ಲ. ಈ ಕಡೆ ಕಣ್ಣು ಐತಿ ಇಲ್ಲ, ಇಷ್ಟರ ಮೇಲೆ ನನ್ನ ಜೀವನ ನಡೆದ. ಈ ಪುಸ್ತಕ ಕೈಲಿ ಹಿಡಿದಿದ್ರಿ, ನಾನು ಕೇಳ್ಬೋದಾ? ಅಮೂಲ್ಯ ಮುತ್ತು ಡಾಕ್ಟರ್ ರಾಜ್ಕುಮಾರ್ ಕುರಿತ 100 ಚುಕ್ಕಿ ಚಿತ್ರ ಸಂಪುಟ ಇದೆ. ಒಂದು ಸರಿ ಎಷ್ಟು ಚಿತ್ರಗಳಿದೆ ಅಂದಾಜಿಗೆ? ಒಟ್ಟು 108 ಚಿತ್ರಗಳು, 106 ಚುಕ್ಕಿ ಚಿತ್ರಗಳು, ಆಮೇಲೆ 2 ರೇಖಾ ಚಿತ್ರಗಳು. ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರು ಮುನ್ನುಡಿ ಬರೆದಿದ್ದಾರೆ. ಈ ಕೃತಿ ಬಗ್ಗೆ. ಹಿನ್ನುಡಿ ಬೆನ್ನುಡಿ ಯಾರು? ಬೆನ್ನುಡಿಯನ್ನ ಹಂಸಲೇಖರು, ಸಂಗೀತ ಮತ್ತು ಸಾಹಿತ್ಯ ಏನ್ರಿ. ನೋಡಿ, ಇವರ ಒಂದು ಚಿತ್ರಣ ನೋಡಿ, ಒಂದು ವಿಶೇಷ ಏನಂತಂದ್ರೆ ಎಷ್ಟೋ ವ್ಯಕ್ತಿಗಳು ಬರೀ ಒಂದು ಸಣ್ಣ ಸಾಧನೆಗೆ ಜಗಜ್ಜಾಹೀರಾಗ್ಬಿಡ್ತಾರೆ. ಆದ್ರೆ ಕಳೆದ 37 ವರ್ಷಗಳಿಂದ ಈ ನಿವೃತ್ತ ಶಿಕ್ಷಕರು ಎಷ್ಟೊಂದು ಅತ್ಯಮೂಲ್ಯ ರತ್ನಗಳನ್ನ ತಂದಿದ್ದಾರೆ ಹೊರಗಡೆ ಅಂತಂದ್ರೆ ಅವರ ಚುಕ್ಕಿಗಳ ಮುಖಾಂತರ. ಅತ್ಯಮೂಲ್ಯ ಮುತ್ತು ಅನ್ನೋ ಒಂದು ಚಿತ್ರಣದ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಎಚ್ ಮೇದಾರ್ ಸರ್ ಅವರು. ಇದರ ಮುನ್ನುಡಿಯನ್ನ ಬರಗೂರು ರಾಮಚಂದ್ರಪ್ಪ ಅವರು ಬರೆದ್ರೆ ಇದರ ಬೆನ್ನುಡಿಯನ್ನ ಹಂಸಲೇಖ ಅವರು ಬರೀತಾರೆ. ಇದು ನಿಜಕ್ಕೂ ಶ್ರೇಷ್ಠವಾದ ಒಂದು ಸಾಧನೆ ಅಂತ ಹೇಳ್ಬೋದು. ಏನಂತಂದ್ರೆ ಬರೀ ಒಂದು ರಾತ್ರಿ ಕಳೆದು ಬೆಳಗಾಗಷ್ಟರಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ರೀಲ್ಸ್ ಮುಖಾಂತರ ಇವತ್ತು ವೈರಲ್ ಆಗಿ ಸ್ಟಾರ್ಗಳಾಗ್ತಾ ಇದ್ದಾರೆ. ಈ ರೀತಿಯಾಗಿ ಸಾಧನೆ ಮಾಡಿರ್ತಕ್ಕಂಥವ್ರು ಯಾಕೆ ಹೊರಗಡೆ ಬರ್ತಾ ಇಲ್ಲ? ಯಾಕೆ ಅಂತಂದ್ರೆ ನಮ್ಮ ದೇಶದಲ್ಲಿ ಆ ಚಿತ್ರಕಲೆಗಳಿಗೆ, ಸಾಂಸ್ಕೃತಿಕ ಕಲೆಗಳಿಗೆ ಸಿಗ್ತಕ್ಕಂಥ ಬೆಲೆ ಸಿಗ್ತಾ ಇಲ್ಲ. ಅದರ ಒಂದು ಕೊರತೆ ಎದ್ದು ಕಾಣ್ತಾ ಇದೆ ಅಂತ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು. ಸರ್, ಎಷ್ಟು ವರ್ಷಗಳು ತಗೊಂಡ್ರಿ ಎಲ್ಲ ಕಂಪ್ಲೀಟ್ ಮಾಡಕ್ಕೆ? ಈ ಒಂದು 108 ಒಟ್ಟು 106 ಚುಕ್ಕಿ ಚಿತ್ರಗಳು, 2 ರೇಖಾ ಚಿತ್ರಗಳು ಸೇರಿ ಮಾಡ್ಲಿಕ್ಕೆ 5 ವರ್ಷ ಟೈಮ್. 5 ವರ್ಷಗಳ ಜನವರಿ 2018ರಿಂದ ಅಕ್ಟೋಬರ್ 2022ರವರೆಗೆ ಮುಂದೆ 2 ತಿಂಗಳಲ್ಲಿ ಈ ಪುಸ್ತಕ ಮುದ್ರಣ ಮಾಡಿಸ್ಲಿಕ್ಕೆ ಒಟ್ಟು 5 ವರ್ಷಗಳ ಸತತ ಸಾಧನೆ. ಕೈಯಲ್ಲಿ ಒಂದು ಪುಸ್ತಕ. ಈ ಪುಸ್ತಕನ ನಾವು ಪಟ್ಟಂತ ಕಳ್ಕೋಬಹುದು, ಸುಟ್ಕೋಬಹುದು, ಹರ್ಕೋಬಹುದು, ಅಥವಾ ಏನೋ ಒಂದು ಮಿಸ್ಯೂಸ್ ಆಗಿ ಹೋಗ್ಬೋದು. ಒಂದು ಕ್ಷಣ ಸಾಕು. ಆದ್ರೆ ಇದನ್ನ ತಯಾರು ಮಾಡಕ್ಕೋಸ್ಕರ ಅವರು ಪಟ್ಟಿರ್ತಕ್ಕಂತ ಕಷ್ಟ, ಆ ಪಾಡು ಏನು, ಒಂದು 5 ವರ್ಷಗಳ ಕಾಲ ಸಾಧನೆ, ತಾಳ್ಮೆ ಏನಿದೆ, ಪ್ರತಿಯೊಂದು ಕನ್ಸಿಡರ್ ಆಗುತ್ತೆ. ಹೀಗಾಗಿ ಪ್ರತಿಯೊಂದು ಚಿತ್ರಕಲಾ
ಆ ಸಾಂಸ್ಕೃತಿಕ ಕಲೆಗಳಿಗೆ ಪ್ರತಿಯೊಬ್ರು ಬೆಲೆ ಕೊಡ್ತಾ ಹೋದ್ರೆ ಎಷ್ಟೊಂದು ಕಲೆಗಳನ್ನ ಹೊರಗೆ ತರ್ತಿದ್ದೀವಿ ಒಂದ್ಸರಿ ಯೋಚನೆ ಮಾಡೋಣ ಹಾಗಾದ್ರೆ. ಎಸ್ ಮೇದರ್ ಸರ್ ಅವರೇ, ಬನ್ನಿ ಹಾಗೆ ಮುಂದೆ ನೋಡ್ತಾ ನೋಡ್ತಾ ಸಾಕಷ್ಟು ಚಿತ್ರಣಗಳನ್ನ ನೀವು ಬಿಡಿಸಿದ್ರಿ. ಎಸ್ಪೆಷಲ್ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಫ್ಯಾನ್ ನೀವು. ಹೌದೌದು ಹೌದೌದು. ಯಾಕೆ ಅಂತ ರಾಜ್ಕುಮಾರ್ ಅವ್ರು ಅಷ್ಟೊಂದು ನಿಮ್ಗೆ ಇಷ್ಟ? ನಾನು ಒಬ್ಬ ಶಿಕ್ಷಕನಾಗಿ ಮಕ್ಕಳಿಗೆ ಯಾವುದೋ ನೀತಿನೋ ಒಳ್ಳೆದನ್ನ ಹೇಳ್ಕೊಡ್ತೀವಲ್ಲ, ಅದರ ಒಂದು ಮುಖ್ಯ ವ್ಯಕ್ತಿ ನನ್ನ ದೃಷ್ಟಿಯಲ್ಲಿ. ಎಷ್ಟೋ ಜನ ಕಲಾವಿದರು ಇದ್ದಾರ, ನಟರು ಇದ್ದಾರ, ರಾಜ್ಕುಮಾರ್ಗಿಂತ ಚೆನ್ನಾಗಿ ಅಭಿನಯ ಮಾಡೋರು ಇರ್ಬೋದು, ಆದ್ರೆ ಅಂತ ವ್ಯಕ್ತಿತ್ವದವರು ಇಲ್ಲ. ಮುಂದೆ ಸಿಗ್ತಾರೋ ಬರ್ತಾರೋ ಇಲ್ಲ ಗೊತ್ತಿಲ್ಲ, ಇಲ್ಲಿವರೆಗೂ ಯಾರು ಬಂದಿಲ್ಲ. ನಮ್ಮ ಭಾರತೀಯ ಚಿತ್ರರಂಗ, ಬರೀ ಕನ್ನಡ ಚಿತ್ರರಂಗ ಅಲ್ಲ, ಭಾರತೀಯ ಚಿತ್ರರಂಗದಲ್ಲಿ ಅಂತ ವ್ಯಕ್ತಿತ್ವ ಉಳ್ಳವರು ಯಾರು ಇಲ್ಲಿವರೆಗೂ ಬಂದಿಲ್ಲ. ಅವರು ಬರೀ ಅಭಿನಯದಿಂದ ಅಷ್ಟು ಜನರನ್ನ ಆಕರ್ಷಣೆ ಮಾಡಿದವರಲ್ಲ, ತಮ್ಮ ನಡೆನುಡಿಯಿಂದ, ಮಾತಿನಿಂದ, ಎಲ್ಲದಿಂದ. ಹೀಗಾಗಿ ಅವರು ಎಷ್ಟ ಕಲಾವಿದರು ಬಂದ್ರು ಅವ್ರ ಮುಂದೆ ಎಲ್ಲರೂ ಕೆಳಗೆ ಆಗ್ತಾರೆ ನನ್ನ ಅಭಿಪ್ರಾಯ. ಹೀಗಾಗಿ ಅವರಿಂದ ನಾವು ನಮ್ಮ ಧರ್ಮ ಇರ್ಬೋದು, ಇತಿಹಾಸ ಇರ್ಬೋದು, ಚರಿತ್ರೆ, ನಮ್ಮ ಸಂಸ್ಕಾರ, ಜೀವನ ಕ್ರಮ, ನಡೆನುಡಿ, ಸೋದರ ಜೊತೆಗೆ ಯಾವ ರೀತಿ ಇರಬೇಕು, ಗೆಳೆಯರ ಜೊತೆಗೆ ಯಾವ ರೀತಿ ಇರಬೇಕು, ತಂದೆ ತಾಯಿಗೆ ಯಾವ ರೀತಿ ನಾವು ಗೌರವ ಕೊಡಬೇಕು, ಸೋದರ ಜೊತೆಗೆ ಹೆಂಗಿರ್ಬೇಕು, ಬಂಧುಗಳ ಜೊತೆಗೆ ಹೆಂಗಿರ್ಬೇಕು, ಅದೆಲ್ಲ ಬಹುಶಃ ರಾಜ್ಕುಮಾರ್ ಅವರು ತಿಳಿಸಿಕೊಟ್ಟಾಗ ಯಾರೂ ನಾವು ಎಂತ ಮಹಾನ್ ವ್ಯಕ್ತಿಗಳಿದ್ರು ಯಾರು ಇಲ್ಲ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಅವರು ಒಬ್ಬ ಅಭಿನಯ ಕಲಾವಿದರಾಗಿರೋದ್ರಿಂದ ಈ ಮಾಧ್ಯಮದಲ್ಲಿ ಅಭಿನಯ ಏನು ಮಾಧ್ಯಮ, ದೃಶ್ಯ ಮಾಧ್ಯಮ ಅತ್ಯಂತ ಪರಿಣಾಮಕಾರಿ. ಹಾಗಾಗಿ ಅವ್ರು ಹೆಚ್ಚು ಪ್ರಭಾವ ಬೀರ್ಯಾರ. ಹೆಚ್ಚು ಪ್ರಭಾವ ಬೀರಿ ಎಷ್ಟೋ ಮಂದಿಗೆ ಅವರು ದಾರಿದೀಪ ಆಗ್ಯಾರ. ಹಾಗಾಗಿ ಅವ್ರನ್ನ ವಿಶೇಷ ಅವ್ರದೇ ಮಾಡ್ಬೇಕು. ಮುಂದಿನ ಅವ್ರು ತೀರ್ಕೊಂಡ್ರು ಕೂಡ ಅವ್ರು ಇವತ್ತು ಸದಾ ಎಲ್ಲರಲ್ಲಿ ಜೀವಂತ ಇರ್ಬೇಕನ್ನೋ ಸಲುವಾಗಿನೇ ಮುಂದಿನ ಪೀಳಿಗೆಗೆ ಇದು ಮಾದರಿ ಮಾಡಿದೆ ನಾನು. ಕೇಳಿದ್ರೆ ನೀವು ಇಷ್ಟೊತ್ತು ಎಚ್ ಮೇದಾರ್ ಸರ್ ಅವರು 70 ವರ್ಷಗಳ ಒಂದು ಹೊಸ್ತಿಲಲ್ಲಿ ಕಾಲಿಡ್ತಾ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿರ್ತಕ್ಕಂಥ ಇವರುಗಳು ಆ ಒಂದು ಸಣ್ಣ ವಯಸ್ಸಿನಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಆ ಟೈಮಲ್ಲಿ ಒಂದು ಎಡಗಣ್ಣನ್ನ ಕಳ್ಕೊಂತಾರೆ. ಬರೀ ಒಂದೇ ಕಣ್ಣು ದೇವ್ರು ಕೊಟ್ಟಂತ ಒಂದೇ ಒಂದು ಆ ಕೊಡುಗೆ ಅಂತಾನೆ ಹೇಳ್ಬೋದು. ಆ ಘಟನೆಯಲ್ಲಿ ಒಂದು ಕಣ್ಣು ಕಳ್ಕೊಂಡಾಗ ಒಂದು ಕಣ್ಣಿನಿಂದ 37 ವರ್ಷಗಳ ಕಾಲ ಅವರು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾರೆ ರಾಯಚೂರಲ್ಲಿ. ಅದಾದ ನಂತರ ರಿಟೈರ್ಮೆಂಟ್ ತಗೊಂಡ್ಮೇಲೆ ಮತ್ತು ಸಹ ತಮ್ಮ ಕೈ ಚಟದ ಕೆಲಸಗಳನ್ನಿದೆ ಅದನ್ನು ಕೂಡ ಮಾಡ್ತಾ ಇರ್ತಾರೆ. ಯಾವುದೇ ಒಂದು ಶಕ್ತಿಯನ್ನು ಕುಂದದೆ, ಆ ಉತ್ಸಾಹ ಕುಂದದೆ ನಿಮ್ ಕಣ್ಣು ಮುಂದೆ ಕಾಣ್ತಾ ಇದೆ ವೀಕ್ಷಕರೇ. ಈ ಭಾಗದಲ್ಲಿ ನೋಡಿ ಎಷ್ಟೊಂದು ಚಿತ್ರಣಗಳನ್ನ ಬರೀ ಲಕ್ಷ ಚುಕ್ಕೆಗಳನ್ನ ಕೂಡಿಸುವ ಮುಖಾಂತರ ಅವರು ಅಷ್ಟೊಂದು ತಾಳ್ಮೆಯನ್ನ ತೆಗೆದುಕೊಂಡು ಅಷ್ಟು ನೀಟಾಗಿ ಅವರು ಇಳಿಸಿದ್ದಾರೆ. ಬಹಳ ಖುಷಿ ಅನ್ಸುತ್ತೆ. ಈ ತರದ ಆದರ್ಶ ವ್ಯಕ್ತಿಗಳನ್ನ ನಾವು ಸಂದರ್ಶನ ಮಾಡ್ತಾ ಇದ್ದೀವಿ ಅಂದ್ರೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಯಾರ್ಯಾರು ಮಾಡೋದ್ರ ಬದಲು ಈ ತರದ ವ್ಯಕ್ತಿಗಳನ್ನ ಮಾಡಿದ್ರೆ ಇನ್ನೂ ಒಂದು ಖುಷಿ. ಯಾಕಂದ್ರೆ ಯುವಕರಿಗೆ ಏನೂ ಆಗಲ್ಲ ಅಂತ ಕೈ ಚೆಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರಿಗೆ ಒಂದು ಇನ್ಸ್ಪೈರೇಷನ್ ಪರ್ಸನ್ ಅಂತ ಹೇಳ್ಬೋದು. ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ಒಳ್ಳೆ ವಿಚಾರಗಳನ್ನ ಎಚ್ ಮೇದಾರ್ ಸರ್ ಅವರು ಹೇಳಿದ್ರು. ಒಂದು ವಿಚಾರ ಏನಂತಂದ್ರೆ, ಕೊಪ್ಪಳದ ದಕ್ಷಿಣ ಭಾರತದ ಕುಂಭಮೇಳ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಅವ್ರಿಗೆ ಫ್ರಂಟ್ ಲೈನ್ ಅಲ್ಲಿ ಒಂದು ಅವಕಾಶ ಸಿಗ್ಬೋದಾಗಿತ್ತು ಚಿತ್ರಣಗಳನ್ನ ಪ್ರದರ್ಶನ ಮಾಡಕ್ಕೆ. ಬಟ್ ಅದನ್ನು ಎದೆಗುಂದದೆ ಅವರು ತಮ್ಮ ಸಮಾಜದ ಮಲೆಯಮ್ಮ ದೇವಸ್ಥಾನ ಏನಿದೆ ಅಲ್ಲಿಯೇ ಸಹ ತಮ್ಮ ಚಿತ್ರಣಗಳನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಸಾಧ್ಯವಾದಷ್ಟು ಜಾತ್ರೆಗೆ ಬಂದಿರತಕ್ಕಂಥವ್ರೆಲ್ಲರೂ ಅವರೇನು ಲಕ್ಷಾಂತರ ಚುಕ್ಕಿಗಳನ್ನ ಕೂಡಿಸಿ ಜೋಡಿಸಿ ಮಾಡಿರ್ತಕ್ಕಂಥ ಚಿತ್ರಣಗಳನ್ನ ಒಂದು ಸರಿ ನೋಡಿ ಅಂತ ಹೇಳ್ತಾ, ನಾನು ಮಂಜುನಾಥ್ ಬಿ ತೋಟಗೇರ್, ನ್ಯಾಷನಲ್ ಟಿವಿ, ಕೊಪ್ಪಳ.